ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಕೇಸ್ ಏನಾಯ್ತು ಬನ್ನಿ ತಿಳ್ಕೊಳ್ಳೋಣ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಅದೇನು ಅಂತ ತಿಳಿಸ್ಕೊಡ್ತೀನಿ ಆಯ್ತಾ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೇಸಲ್ಲಿರೋ 14ನೇ ಆರೋಪಿ ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಅರ್ಜಿನ ಸಲ್ಲಿಸ್ತಾರೆ. 3ನೇ ದಿನದ ವಿಚಾರಣೆ ಇವತ್ತು ನಡೆಯುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜೈಲಲ್ಲಿರೋರು ವಿಚಾರಣೆಗೆ ಹಾಜರಾದ್ರೆ ಹೊರಗಡೆ ಇರೋರು ಕೋರ್ಟ್ಗೆ ಹೋಗಿರ್ತಾರೆ. ಆಗ ಪ್ರದೋಷ್ ಅವರ ಪರ ವಕೀಲರಾದಂತಹ ದಿವಾಕರ್ ಅವರು ವಾದನ ಆರಂಭ ಮಾಡ್ತಾರೆ. ಪ್ರದೋಷ್ ಅವರು ಅಪ್ರೂವ್ ಆಗಕ್ಕೆ ಬಯಸ್ತಾ ಇದ್ದಾರೆ. ಅವರ ಹೇಳಿಕೆಗಳನ್ನ ದಯವಿಟ್ಟು ಕೋರ್ಟ್ ಪಡ್ಕೋಬೇಕು. ಈ ಒಂದು ಪ್ರಕರಣದಲ್ಲಿ 3 ಆಂಗಲ್ ಬರುತ್ತೆ. ಅದೇನು ಅಂತಂದ್ರೆ ಒಂದು ಕಿಡ್ನಾಪ್ ಇದೆ, ಕೊಲೆ ಇದೆ, ಸಾಕ್ಷ್ಯನಾಶ ಯತ್ನ ಇದೆ. ಇಷ್ಟೆಲ್ಲ ಇರಬೇಕಾದ್ರೆ ಆದಷ್ಟು ಬೇಗ ನೀವು ಪ್ರದೋಷ್ ಅವರ ಅರ್ಜಿನ ಪರಿಗಣಿಸಬೇಕು ಅಂತ ವಾದ ಮಾಡ್ತಾರೆ. ಕೋರ್ಟ್ನಲ್ಲಿ ಹೇಳಿಕೆ ದಾಖಲಿಸಬೇಕು ಅಂತ ವಾದ ಮಾಡ್ತಾರೆ. ತಡವಾದ್ರೆ ಪ್ರಭಾವ ಬೀರೋ ಸಾಧ್ಯತೆಗಳಿರುತ್ತೆ. ಮಾಫಿ ಅರ್ಜಿಗೆ ಇತರೆ ಆರೋಪಿಗಳು ಪ್ರಶ್ನೆ ಮಾಡುವಂತಿಲ್ಲ. ಹೇಳಿಕೆ ದಾಖಲು ಬಳಿಕ ಪಾಟಿ ಸವಾಲ್ಗೆ ಅವಕಾಶ ಇರುತ್ತೆ ಅಂತ ಪ್ರದೋಷ್ ಅವರ ಪರ ವಕೀಲರು ಆದಂತಹ ದಿವಾಕರ್ ಅವರು ವಾದ ಮಾಡ್ತಾರೆ. ಆಗ ದರ್ಶನ್ ಅವರ ವಕೀಲರಾದಂತಹ ಹಸ್ಮತ್ ಪಾಷಾ ಅವರು ಏನು ಹೇಳ್ತಾರೆ ಅಂದರೆ, ಹೈಕೋರ್ಟ್ನಲ್ಲಿ ನಮಗೆ ಪ್ರಶ್ನಿಸಲಿಕ್ಕೆ ಅವಕಾಶ ಇದೆ. ಒಂದು ವೇಳೆ ಹೈಕೋರ್ಟು ಸೆಷನ್ ಕೋರ್ಟ್ ಆದೇಶ ಎತ್ತಿ ಹಿಡಿದ್ರೆ ಪ್ರಕ್ರಿಯೆನ ಮುಂದುವರಿಸಬೇಕು. ತಕ್ಷಣಕ್ಕೆ ಪ್ರದೋಷ್ ಹೇಳಿಕೆನ ದಾಖಲಿಸಬಾರ್ದು ಅಂತ ದರ್ಶನ್ ಅವರ ಪರ ವಕೀಲರು ತಕರಾರನ್ನ ಎತ್ತುತ್ತಾರೆ. ಪ್ರದೋಷ್ ಸಾಕ್ಷಿಯಾಗಲು ಮುಂದಾಗಿದ್ದಾರೆ, ಆದರೆ ದಯವಿಟ್ಟು ಪರಿಗಣಿಸಿ ಅಂತ ದಿವಾಕರ್ ಅವರು ವಾದ ಮಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ದರ್ಶನ್ ಅವರ ಲಾಯರ್ A14 ಇನ್ನೂ ಕೂಡ ಆರೋಪಿ, ಆತ ಇನ್ನೂ ಸಾಕ್ಷಿಯಾಗಿಲ್ಲ, ಕೋರ್ಟ್ ಇನ್ನೂ ಕೂಡ ಪರಿಗಣಿಸಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರ ಕೊಟ್ಟಂತಹ ಪ್ರದೋಷ್ ಅವರ ಲಾಯರ್, ನಾನು ಸಾಕ್ಷಿ ಅಂತ ಹೇಳ್ತಾ ಇಲ್ಲ, ಸಾಕ್ಷಿಯಾಗಲು ಮನವಿ ಮಾಡಿದ್ದಾರೆ, ಹೀಗಾಗಿ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿದ್ದಾರೆ, ಅವರ ಅರ್ಜಿನ ಪುರಸ್ಕರಿಸಿ ಅಂತ ದಿವಾಕರ್ ಕೋರ್ಟ್ಗೆ ಮನವಿ ಮಾಡ್ಕೋತಾರೆ. ಪ್ರದೋಷ್ ಅವರ ಹೇಳಿಕೆಗೆ ಸಮಯ ನಿಗದಿ ಮಾಡದಂತೆ ಹಸ್ಮತ್ ಪಾಷಾ ಅವರು ಮನವಿ ಮಾಡ್ತಾರೆ. ಇನ್ನು ಆದೇಶದ ಪ್ರತಿ ಕೂಡ ನಮಗೆ ಸಿಕ್ಕಿಲ್ಲ, ಆದೇಶದಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡಬೇಕು. ಮೇಲ್ಮನವಿಗೆ ಹೋದ್ರೆ ಅರ್ಜಿ ವಿಲೇವಾರಿಗೂ ಕೂಡ ಸಮಯ ನೀಡುವಂತೆ ಮನವಿ ಮಾಡ್ತಾರೆ. SPP ಇವತ್ತು ಆಬ್ಸೆಂಟ್ ಆಗಿರ್ತಾರೆ. ಅದಕ್ಕೆ ಸರ್ಕಾರದ ಪರವಾಗಿ ಸಚಿನ್ ಅನ್ನೋರು ವಾದ ಮಾಡ್ತಿರ್ತಾರೆ. ಈತ ಅಪ್ರೂವರು ಅರ್ಜಿ ಸ್ವೀಕಾರ ಮಾಡುವವರೆಗೂ ಪ್ರದೋಷ್ ಅವರು ಆರೋಪಿ ಅಂತ ಹಸ್ಮತ್ ಪಾಷಾ ಅವರು ವಾದ ಮಾಡ್ತಾರೆ. ಪ್ರಾಸಿಕ್ಯೂಷನು ಮಾಫಿ ಸಾಕ್ಷಿಯನ್ನ ಒಪ್ಕೊಂಡಿದೆ, ಹೀಗಾಗಿ ಮುಂದೂಡದಂತೆ ಕಾನೂನಾತ್ಮಕವಾಗಿ ಪ್ರದೋಷ್ ಅರ್ಜಿಯನ್ನ ಪರಿಗಣಿಸಬೇಕು ಅಂತ ಈತ ದಿವಾಕರ್ ಅವರು ಕೂಡ ಮನವಿ ಮಾಡ್ತಾರೆ. ನಿನ್ನೆ ಆದೇಶವನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸುವ ಬಗ್ಗೆ ಹಸ್ಮತ್ ಪಾಷಾ ಕೋರ್ಟ್ಗೆ ಹೇಳಿಕೆ ಕೊಡ್ತಾರೆ. ಪ್ರದೋಷ್ ಹೇಳಿಕೆ ದಾಖಲಿಸುವ ಮುನ್ನ ಬ್ರೀತಿಂಗ್ ಟೈಮ್ ನೀಡುವಂತೆ ಹಸ್ಮತ್ ಪಾಷಾ ಅವರು ಮನವಿ ಮಾಡ್ಕೊಂತಾರೆ. ಯಾವುದೇ ಆದೇಶವನ್ನ ಮೇಲ್ಮನವಿ ಸಲ್ಲಿಸಬಹುದು, ಹಾಗಂತ ಕೋರ್ಟ್ ಹೇಳಿಕೆ ದಾಖಲಿಸುವುದನ್ನ ಮುಂದೂಡುವಂತೆ ಕೇಳಲಾಗದು. ಹೀಗಾಗಿ ಪ್ರದೋಷ್ ಪರ ವಕೀಲ ವಾದಕ್ಕೆ ASSP ಸಚಿನ್ ಸಹಮತ ವ್ಯಕ್ತಪಡಿಸ್ತಾರೆ. ಈತ ಕನಿಷ್ಠ 1 ವಾರ ಮುಂದೂಡುವಂತೆ ದರ್ಶನ್ ಅವರ ಪರ ವಕೀಲರು ಮನವಿ ಮಾಡ್ಕೊಳ್ತಾರೆ. ಕೊನೆಗೆ ದರ್ಶನ್ ಅವರ ಪರ ವಕೀಲರ ವಾದವನ್ನ ಪರಿಗಣಿಸಿದ ಕೋರ್ಟ್ ಆಗಸ್ಟ್ 18ರ ತನಕ ಹೇಳಿಕೆ ದಾಖಲಿಸದಂತೆ ಹೇಳಿದೆ. ಇದರಿಂದ ಒಂದಷ್ಟು ರಿಲ್ಯಾಕ್ಸೇಷನ್ ಸಿಕ್ಕಿದೆ ಅಂತ ಹೇಳ್ಬೋದು. ಎನಿವೇ, ಇದಾಯ್ತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.